ನೀವು ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದೀರಾ, ಓಕೆ, ನಿಮ್ಮ ದುಡ್ಡು ಸೇಫ್ ಆಗಿದೆ. ಆದರೆ ಆ ದುಡ್ಡು ಸೈಲೆಂಟಾಗಿ ಅದರ ವ್ಯಾಲ್ಯೂ ಕಳ್ಕೊಳ್ತಾ ಇದೆ. ಲೆಟ್ಸೆ ಬ್ಯಾಂಕ್ ಅವ್ರು ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ, ಸೊ 3 to 4% ಇಂಟ್ರೆಸ್ಟ್ ಕೊಡ್ತಾರೆ. ಬಟ್ ಇನ್ಫ್ಲೇಷನ್ ಬಂದು 6 to 8% ಇದೆ. ಅದರ ಅರ್ಥ ನಿಮ್ಮ ಬ್ಯಾಂಕಲ್ಲಿ ಏನು ದುಡ್ಡು ಇಟ್ಟಿದ್ದೀರಲ್ಲ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ, ಬಟ್ ಪರ್ಚೇಸಿಂಗ್ ಪವರ್ ಅಂತ ನಾವೇನು ಕರಿತೀವಿ ಅದು ಕಂಪ್ಲೀಟಾಗಿ ಫಾಲ್ ಆಗ್ತಾ ಬರ್ತಾ ಇರುತ್ತೆ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಈಗ 2026 1 ಲಕ್ಷ ರೂಪಾಯಿ ಒಂದು ಲ್ಯಾಪ್ಟಾಪ್ ನೀವು ತೊಗೊಳ್ಬೇಕು ಅಂತ ಅಂದರೆ 2027 ನಿಮಗೆ 1 ಲಕ್ಷ ಸಾಕಲ್ಲ, ಇನ್ನೂ ಜಾಸ್ತಿ ಬೇಕಾಗುತ್ತೆ. ಸೊ ಆ ಇನ್ಫ್ಲೇಷನ್ನ ಬೀಟ್ ಮಾಡೋದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಅಸೆಟ್ ಅಂತ ಏನಿರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ದುಡ್ಡನ್ನ ಬರೀ ಸೇಫಾಗಿ ಮನೇಲಿಡೋದಲ್ಲ ಅಥವಾ ಬ್ಯಾಂಕಲ್ಲಿ ಇಡೋದಲ್ಲ, ಆ ದುಡ್ಡು ನಿಮಗೆ ವರ್ಕ್ ಆಗಬೇಕು, ಆ ದುಡ್ಡು ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡಬೇಕು ಅಂತ ಒಂದು ಅಸೆಟ್ನ ನೀವು ಹುಡುಕಬೇಕು. ಸೇವಿಂಗ್ ಬ್ಯಾಂಕಲ್ಲಿ ನಿಮ್ಮ ದುಡ್ಡು ಇಡೋದು ಹೇಗೆ ಅಂದರೆ ಟ್ರೆಡ್ಮಿಲಲ್ಲಿ ಓಡ್ದಂಗೆ ಎಫರ್ಟ್ಸ್ ಅಂತೂ ಇರುತ್ತೆ, ಬಟ್ ಯಾವುದೇ ರೀತಿ ನಿಮಗೆ ರಿಸಲ್ಟ್ ಕಾಣೋದಿಲ್ಲ. ಸೇವಿಂಗ್ ಅಕೌಂಟ್ನ ಜಸ್ಟ್ ಎಮರ್ಜೆನ್ಸೀಸ್ಗೆ ಮಾತ್ರ ಯೂಸ್ ಮಾಡಿ, ಇನ್ನು ಮಿಕ್ಕಿರೋ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ನ ಒಂದು ಒಳ್ಳೆ ಅಸೆಟಲ್ಲಿ ಹಾಕಿ, ಅದು ನಿಮ್ಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಸೇಫ್ಟಿ ತುಂಬ ಇಂಪಾರ್ಟೆಂಟೇ, ಬಟ್ ಗ್ರೋತ್ ತುಂಬ ಎಸೆನ್ಷಿಯಲ್ ಆಗಿರುತ್ತೆ. ಹೆಚ್ಚಿನ ಫಿನಾನ್ಷಿಯಲ್ ಕಾಂಟೆಂಟ್ಸ್ಗೆ ನನ್ನ ಪೇಜ್ ಫಾಲೋ ಮಾಡಿ.